ಸರ್ ನನ್ನ ಹೆಸರು ನಂದಿನಿ. ಮೃತಪಟ್ಟಿರೋ ರಾಜೇಶ್ ಅವ್ರ ಅಕ್ಕ, ದೊಡ್ಡಕ್ಕ. ಅವರು 11ನೇ ತಾರೀಕು ಅವನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿ ರಿಟರ್ನ್ ಬರ್ತಿದ್ದ. ರಿಟರ್ನ್ ಬರಬೇಕಾದ್ರೆ ನೈಟ್ 10:45 11 ಗಂಟೆ ಒಳಗಡೆ HM ರೇವಣ್ಣ ಅವರೇನೋ ತೋಟದ ಮನೇಲಿ ಫಂಕ್ಷನ್ ಇದೆ ಅಂದ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಹೋಗ್ತಿದ್ದ ಗಾಡಿಗಳ್ನ ಓವರ್ಟೇಕ್ ಮಾಡೋಕ್ಕೆ ಹೋಗಿ ನಾನು ಮನೆ ಕಡೆ ಬರ್ತಿದ್ದ ತಮ್ಮನಿಗೆ ಏಕ್ದಮ್ ಹೋಗಿ ಗುದ್ಬಿಟ್ಟಿದ್ದಾರೆ. ಅದು ಗುದ್ದಾಗ ಅದು ಸ್ಪಾಟಲ್ಲೇ ಅವನು ಡೆತ್ ಆಗಿದ್ದಾನೆ. ಅಲ್ಲಿ ಕಾರು ನಿಲ್ಲಿಸಿ ನೋಡೂ ಇಲ್ಲ ಸಹ. ಈಗ ಗುದ್ದಿ ಏನೋ ಅಕಸ್ಮಾತಾಗಿ ಆಗೋಯ್ತು. ಓಲಿ ಮಾನವೀಯತೆಯಿಂದ ಕಾರ್ ನಿಲ್ಲಿಸಿ ಅದು ಬದುಕಿದಾನ ಏನಾಗಿದ್ದಾನೆ ಅಂತಲೂ ಸಹ ನೋಡಿಲ್ಲ. ಅವ್ರ ಪಾಡ್ಗೆ ಅವ್ರು ಹೋಗ್ಬಿಟ್ಟಿದ್ದಾರೆ. ಇವರು ಓವರ್ಟೇಕ್ ಮಾಡಿದ ಗಾಡಿಯವರು ಫೋನ್ ಮಾಡಿ ಮುಂದೆ ಊರಿಗೆ ಹಿಡಿಯೋಕೆ ಹೇಳಿದ್ದಾರೆ. ಅವ್ರು ಹೋಗಿ ಗುಡೇಮನಹಳ್ಳಿನಲ್ಲಿ ಅಡ್ಡ ಹಾಕಿದ್ರೆ ಅಲ್ಲೂ ಸಹ ಕಾರ್ ನಿಲ್ಲಿಸಿಲ್ಲ. ಅವ್ರನ್ನೇ ಇದು ಮಾಡಿಕೊಂಡು ಓವರ್ಟೇಕ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಆಮೇಲೆ ಸನ್ಫ್ಲೂ ಫ್ಯಾಕ್ಟ್ರಿ ಹತ್ರ ಹೋಗಿ ಅಡ್ಡ ಹಾಕಿದಾಗ ನಾನು ರೇವಣ್ಣವ್ರ ಮಗ ಅಂತ ಧಮಕಿ ಹಾಕಿ ಇದು ಮಾಡಿ ಅವ್ರಿಗೆಲ್ಲ ತಿರ್ಗಾ ಬಿಟ್ಬಿಡಿ, ನನಗೆ ಮಕ್ಕಳು ನನ್ನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳಿದ್ದಾರೆ. ಇವ್ರು ಅವಾಗ ಯಾರಾದರೆ ಏನು ನೀವೇಂತ ನಿಲ್ಲಿಸ್ತಾನೆ ಬರ್ತಿದ್ದೀರಾ, ಅಲ್ಲೊಂದು ಪ್ರಾಣ ಹೋಗಿದೆ ಅಂದಾಗ ಇವರು ಅದಕ್ಕೇನು ಮಾತಾಡಿಲ್ಲ, ಹಾಗೆ ಹೊರಟೋಗ್ಬಿಟ್ಟಿದ್ದಾರೆ. ಅದು ಹೋದ್ಮೇಲೆ ಇವರು ತಿರ್ಗಾ ಬಂದು ನೋಡೂ ಇಲ್ಲ. ಆಮೇಲೆ ರೇವಣ್ಣ ಅವರೇ ಹೋದ್ರಂತೆ, ಬಾಡಿ ಇದು ಆಂಬುಲೆನ್ಸ್ ಕರೆಸಿ ಹಾಕಿ ಕಳಿಸಿದ್ದಾರೆ. ಅದಷ್ಟೇ. ಅದು ಬಿಟ್ಟರೆ ನಮ್ಮ ಮನೆ ಕಡೆ ಏನಾಯಿತು, ಅವ್ನು ಯಾರ ಮನೆ ಹುಡುಗ ಏನು ಎತ್ತ ಏನೂ ವಿಚಾರಿಸಿಲ್ಲ. ಆಮೇಲೆ ಅವರು ಮೀಡಿಯಾದಲ್ಲಿ ನಾನು ನೋಡಿದ ಮಟ್ಟಿಗೆ ಹೇಳಿದ್ದಾರೆ, ಅವರೇ ಬಂದು ಓವರ್ಟೇಕ್ ಮಾಡೋಕ್ಕೆ ಬಂದು ಆ ಹುಡುಗನೇ 2 ಬೈಕಿಂದ ಬಂದು ನಾನು ಮುಂದು ಅಂತ ಬಂದು ಗುದ್ಕೋಬಿಟ್ಟಿರೋದು ಅಂತ ಹೇಳಿದ್ದಾರೆ. ಇದು ಬಂದಮೇಲೆ ಇನ್ನೊಂದು ಬೈಕ್ ಏನಾಯಿತು, ನನ್ನ ತಮ್ಮ ಒಬ್ಬನೇ ಅಲ್ಲಿದ್ನಲ್ಲ, ಇನ್ನೊಬ್ಬ ಬೈಕು ಇವಾಗ ಅವನು ಇರಬೇಕಿತ್ತು, ಅವನೆಲ್ಲಿ? ಈಗ ಹಂಗೆ ಗುದ್ದಿದ್ದಿದ್ರೆ ಇವರೇ ಕಾರ್ ನಿಲ್ಲಿಸು ಬೈದು ಹೋಗಿರೋರು. ಎಂಥವರೇ ಆದರೂ ಅವ್ರಾಗವ್ರೆ ಹಂಗೆ ಬಂದಾಗ ಬೈದು ಹೋಗಿರೋ, ಏನೂ ಮಾಡಿಲ್ಲ, ಗುದ್ಕೊಂಡ್ರು. ಅದು ಅಲ್ಲದೆ ಇದು ಆಕ್ಸಿಡೆಂಟ್ ಅಂತ ಹೆಸರು ಕೊಡ್ತಿದ್ದಾರೆ ಇದಕ್ಕೆ. ಇದು ಹೆಂಗೆ ಆಕ್ಸಿಡೆಂಟ್ ಆಯ್ತೈತೆ? ಹಿಟ್ ಆ್ಯಂಡ್ ರನ್ ಕೇಸು. ಗುದ್ಬಿಟ್ರು, ಅವ್ರ ಪಾಡ್ಗೆ ಅವ್ರು ಹೊಟ್ಟೋಗ್ಬಿಟ್ರು. ಇವ್ರು ಹೋದ್ರು, ಹಿಂದೆ ಹೋಗಿದ್ದಕ್ಕೆ ಆಂಬುಲೆನ್ಸ್ಗೆ ಹಾಕಿ ಕಳಿಸ್ಬಿಟ್ರು. ಆ ಕೆಲಸ ಸ್ಥಳೀಯರು ಮಾಡೋರು. ಇವಾಗ ಯಾರೇ ಇದ್ದರೂ ಮಾಡಿರೋರು ಆ ಕೆಲಸನ. ಇವರು ಅಷ್ಟು ಶಾಸಕರಾಗಿ ಮಾಗಡಿಲಿದ್ದು ನಮಗೆ ಯಾವ ಥರ ನ್ಯಾಯ ಕೊಟ್ಟರು ಇವರು? ಒಬ್ಬ ಮಗ ಅಂತ ಹೇಳಿ ಎಲ್ಲ ನಾವು ಅಷ್ಟೆಲ್ಲ ಇದು ಮಾಡೋದು ಬಂದು ಅವತ್ತು ಸಹ ಮನೆ ಹತ್ರನೂ ಬಂದು, ಯಾರು ಇಷ್ಟು ದಿನ ಆದರೂ ಮನೆ ಹತ್ರನೂ ಬಂದು ನಿಮ್ಮ ಕಷ್ಟ ಏನು, ನಿಮ್ಮದೇನು, ಏನಾಯಿತು ಇವತ್ತುವರೆಗೂ ಯಾವುದನ್ನು ಮಾತಾಡಿಸಿಲ್ಲ ಅವರು. ನೀವು ಹೆಂಗಿದ್ದೀರಾ ಅಂತ ತಿರುಗೂ ನೋಡಿಲ್ಲ ಅವರು. ನಾವು ಕೇಳೋದಿಷ್ಟು, ಈ ಥರ ಮೀಡಿಯಾದಲ್ಲಿ ಅವನೇ ಬಂದು ಕುತ್ಕೊಂಡ, ಇವಾಗ ಅವನ ಮೇಲೆ ಅಪವಾದ ಇಲ್ದೇ ಇರೋದು ಅಪವಾದ. ಆಮೇಲೆ ಜನಗಳ ಹತ್ರ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅನ್ನೋ ಮಾತುಗಳು ನಾವು ಕೇಳೋದಿಷ್ಟೇ ಜನಗಳ ಹತ್ರ. ಈಗ ಆಲ್ರೆಡಿ ನನ್ನ ತಮ್ಮನ ಕಳ್ಕೊಂಡು ಅನುಭವಿಸ್ತಾ ಇದ್ದೀವಿ ನೋವು. ಯಾರೂ ನಮಗೆ ₹1 ಕೊಟ್ಟಿಲ್ಲ. ಸುಮ್ಮನೆ ಇಲ್ದೇ ಇರೋದನ್ನು ನಮ್ಮ ಮೇಲೆ ಹಬ್ಬಿಸ್ಬೇಡಿ. ನನ್ನ ತಮ್ಮನ ಕಳ್ಕೊಂಡು ಆ ನೋವಲ್ಲೇ ನಾವು ಅನುಭವಿಸ್ತಾ ಇದ್ದೀವಿ, ಸಾಕು ನಮ್ಗೆ ಅದೇನೇ ನೋವು. ಯಾರನ್ನ ನೋಡಿದ್ರು ಅಷ್ಟು ಕೊಟ್ರಂತೆ ಇಷ್ಟು ಕೊಟ್ರಂತೆ ಅಂತ ಅಂತಾರೆ. ಅದೆಲ್ಲ ಸುಳ್ಳು. ಯಾರೂ ನಮಗೇನೂ ಕೊಟ್ಟಿಲ್ಲ, ನಮ್ಮ ಮನೆ ಹತ್ರನೂ ಯಾರೂ ಬಂದಿಲ್ಲ, ಏನೂ ಹೇಳಿಲ್ಲ. ಇಷ್ಟು ಸರ್. ಹಾಂ ಸರ್, ಅದು ನಮ್ಮ ಊರಿನ ಹಿರಿಯರಿಕರಿಂದ ನಾವು ಬರಲ್ಲ ಅಂತ ಹೇಳಿದ್ವಿ. ಅವರು ಇಲ್ಲ ನಾವು ಬನ್ನಿ, ಅವ್ರು ದೊಡ್ಡವರಲ್ವಾ, ಬನ್ನಿ ಏನಾಗಲ್ಲ ಅಂತ ಅಂದರು. ಸರಿ ಆಯಿತು, ನಿಮ್ಮ ಮಾತಕ್ಕೂ ಬೆಲೆ ಕೊಡ್ತೀವಿ, ಅವ್ರ ಮಾತಕ್ಕೂ ಬೆಲೆ ಕೊಡ್ತೀವಿ ಅಂದ್ಬಿಟ್ಟು ನಾವು ಹೋದ್ರೆ ಶುಕ್ರವಾರ ಸಿಗ್ತೀನಿ ಅಂದರು, ಸಿಗಲಿಲ್ಲ. ಶನಿವಾರ ಸಿಗ್ತೀನಿ ಅಂದರು, ಸಿಗಲಿಲ್ಲ. ಭಾನುವಾರ 11 ಗಂಟೆಗೆ ಹೇಳಿದ್ರು. ಆಮೇಲೆ ತಿರ್ಗಾ ಇಲ್ಲ 11 ಗಂಟೆಗೆ ಆಗಲ್ಲ, ಸಂಜೆ 3 ಗಂಟೆಗೆ ಅಂದರು. ತಿರ್ಗಾ 3 ಗಂಟೆಗೆ ಹೋದರೆ 4 ಗಂಟೆವರೆಗೂ ಕಾಯಿಸಿದ್ರು. ಆಮೇಲೆ ಬಂದಮೇಲೂ ನಾವು ಅಲ್ಲಿ ಹೋದಾಗ ಅಲ್ಲಿ ಒಂದು 10-15 ಜನ ಹಿರಿಕರಿದ್ರು. ಅವರೆಲ್ಲ ಹೇಳಿದ್ರು, ಅಲ್ಲಿ ಬಂದಿದ್ದಾರೆ ನೋಡಿ ಪಾಪ ಅವ್ರ ಮಗನೇ ಮೃತಪಟ್ಟಿದ್ದು, ಮಾತಾಡಿಸಿ ಅಂದರೆ ಮಾತಾಡ್ಸೋಣ ಬಿಡಿ, ಆಮೇಲೆ ಮಾತಾಡಿಸ್ತೀನಿ, ಇವಾಗ ಮಾತಾಡಿಸ್ತೀನಿ ಅಂತ ಬರೀ ಬೇರೆಯವ್ರದ್ದು ಮಾತಾಡಿ ಅವ್ರನ್ನ ನೋಡೋದೇ ಆಯಿತು. ನಮ್ಮ ಕಡೆ ನೋಡಲೂ ಇಲ್ಲ ಅವರು. ಅರ್ಧ ಗಂಟೆ ತಿರ್ಗಾ ಅಲ್ಲೂ ವೆಯ್ಟ್ ಮಾಡಿಸಿದ್ರು. ಕೂತಿದ್ರೆ ಆಮೇಲೆ ಕೇಳಿದ್ರು ಅವರು, ಯಾರು ಇವರು, ಇವನು ಯಾರು ಅಂತಲೇ ಕೇಳ್ತಿದ್ರು ನಮ್ಮ ಅಪ್ಪನ್ನೆಲ್ಲ. ಅವರು ಇದ್ದವ್ರು ಹೇಳಿದ್ರು, ಅವರು ಮೃತಪಟ್ಟ ತಂದೆ, ಇವ್ರ ತಾಯಿ, ಇವ್ರ ಅಕ್ಕ, ಹಿಂಗೆ ನನ್ನ ತಂಗಿನೂ ಬಂದಿದ್ಲು, ನಮ್ಮ ಯಜಮಾನ್ರು ಎಲ್ಲರನ್ನೂ ಹೋಗಿದ್ವಿ. ನಾವಿಷ್ಟೇ ಜನ ಹೋಗಿದ್ದವರು. ಆಮೇಲೆ ಇದನ್ನೆಲ್ಲ ಕೇಳಿದ್ಮೇಲೆ ಅವರು, ಸರ್ ಅಲ್ಲ ಸರ್ ಹಿಂಗಾಯ್ತಲ್ಲ ಸರ್, ಏನಾಯಿತು, ನೀವು ಜಾಗದಲ್ಲಿ ಇದ್ರಂತಲ್ಲ, ಹೆಂಗಾಯ್ತು ಇದು, ಏನಾಯಿತು ಸರ್, ಹೆಂಗೆ ಅಂತ ಕೇಳಿದ್ದಕ್ಕೆ ಅವರು ಏನೋ ಆಗೋಯ್ತು, ಅದಕ್ಕೆ ನಾವೇನು ಮಾಡೋಣ ಅನ್ನೋ ಮಾತಾಡಿದ್ರು. ಆಮೇಲೆ ಒಂದು ಮಾತಂದರು ಸರ್ ಅವರು, ಸಾಯಕ್ಕೆ ನಿನ್ನ ಮಗು, ನಮ್ಮ ಅಪ್ಪನಿಗೆ ಸಾಯಕ್ಕೆ ನಿನ್ನ ಮಗನಿಗೆ ನನ್ನ ಕಾರೇ ಬೇಕಿತ್ತಾ ಅಂತ ಕೇಳಿದ್ರು ಸರ್ ಅವರು.
ಎಷ್ಟೋ ಜನ ಲಾರಿಲಿ ಬಿದ್ದು ಸತ್ತಿದ್ದಾರೆ, ಅಲ್ಲೆಲ್ಲೋ ಸತ್ತಿದ್ದಾರೆ, ಇಲ್ಲೆಲ್ಲೋ ಸತ್ತಿದ್ದಾರೆ. ಅದಕ್ಕೆಲ್ಲ ನಾನೇ ತಲೆ ಕೆಡಿಸ್ಕೊಳ್ಳಿ, ನಿನ್ನ ಮಗನಿಗೆ ನನ್ನ ಕಾರೇ ಬೇಕಿತ್ತ ಸಾಯೋಕ್ಕೆ ಅಂತ ಕೇಳಿದ್ರು ಸರ್. ಆಮೇಲೆ ಸರಿ ಅದಕ್ಕೂ ನಾವು ಸುಮ್ಮನಾದ್ವಿ. ಸರಿ ಆಯಿತು ಸರ್, ನಿಮ್ಮ ಮಗ ಆಯಿತು ಹಿಂಗೆ ಮಾಡಿಬಿಟ್ಟ, ನಿಂತ್ಕೊಂಡು ನೋಡಿದಿದ್ರೆ ಜೀವ ಉಳ್ದಿರೋದೋ ಬಿಟ್ಟಿರೋದೋ ನೋಡಿದಿದ್ರೆ ಅದು ಅಕಸ್ಮಾತ್ ಬದುಕಿರೋನು ಹೇಳೋಕ್ಕಾಗ್ತಿರ್ಲಿಲ್ವಲ್ಲ ಅಂದರೆ ಅವ್ನು ಮಾಡಬೇಕಿತ್ತು, ಮಾಡಲಿಲ್ಲ, ಏನು ಮಾಡೋಣ ಅದಕ್ಕೆ. ಅವ್ನು ಹೋಗ್ಬಿಟ್ಟ, ನಾನು ಹೋಗಿ ಬಾಡಿಯಾಗಿ ಕಳಿಸ್ಲಿಲ್ವಾ? ಅವ್ರ ಪ್ರಕಾರ ಹೆಂಗೆ ಅಂದರೆ ನಾನು ಬಾಡಿಯಾಗಿ ಕಳಿಸಿದ್ದೀನಿ ಅಷ್ಟೇ, ನಾನು ಮಾಡಬೇಕಿತ್ತು, ನಾನು ಮಾಡಿದ್ದೀನಿ. ಈ ಥರ ಮಾತಾಡೋದು. ಮುಂದೆ ಏನು ಮಾಡ್ತೀರಾ? ಕಾನೂನು ಹೋರಾಟ ನಾನಂತೂ ಕಾನೂನು ಹೋರಾಟ ಮಾಡ್ತೀನಿ ಸರ್. ಇಲ್ಲಿ ಪೊಲೀಸ್ನವರು ಸಹ ನಮಗೆ ಹೆಲ್ಪ್ ಮಾಡ್ತಿಲ್ಲ ಸರ್. ಇವಾಗ ಹೊಡೆದ್ರು ಹೋದ್ರು, ಕಾರ್ ತಂದು ಬಿಟ್ಟವ್ರು ಯಾರೂ ಗೊತ್ತಿಲ್ಲ, ಸ್ಟೇಷನ್ ಹತ್ರ ಕಾರ್ ತಂದು ಬಿಟ್ಟವ್ರು ಯಾರೂ ಗೊತ್ತಿಲ್ಲ, ಯಾರು ಕಾರ್ ಓಡಿಸ್ತಿದ್ರು ಗೊತ್ತಿಲ್ಲ, ಡ್ರೈವರ್ ಅಂತ ಹೇಳ್ತಿದ್ದಾರೆ, ಆ ಡ್ರೈವರ್ ಯಾರೂ ಗೊತ್ತಿಲ್ಲ, ಅರೆಸ್ಟ್ ಆಗಿಲ್ಲ, ಪ್ರತಿಯೊಂದು ಏನೂ ಇಲ್ಲ ಸರ್. ಇಲ್ಲಿ ಏನೂ ನಡೀತಿಲ್ಲ. ಏನು ಇದಕ್ಕೆಲ್ಲ ಹೆಂಗೆ ನಾವು ಪರಿಹಾರ ಹುಡ್ಕೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲ ಈ ಪೊಲೀಸ್ನವರು ಸಹ ಒಂದು ಹೆಲ್ಪ್, ಹಿಂಗಾಗೈತೆ, ಹಿಂಗೆ ಬಿಟ್ಟೈತೆ, ಒಂದು ಇದೇ ಮಾಡ್ತಿಲ್ಲ. ನಾನು ಕೇಳೋದಿಷ್ಟು ಸರ್, ಅದೇ ಜನಸಾಮಾನ್ಯರಾಗಿ ಹೊಡೆದಿದ್ರೆ ಪೊಲೀಸ್ನವ್ರ ಹತ್ರ ಕಾರ್ ತಗೊಂಡೋಗಿ ಹಾಕಿದಿದ್ರೆ ಬಿಟ್ಕೊಟ್ಟು ಕಳ್ಸ್ಬಿಟ್ಟಿರೋರ. ನಾವಿವಾಗ ಹೋಗಿ ಕಾರ್ ನಿಲ್ಸ್ಬಿಟ್ಟು ನಾನು ಗುದ್ಬಿಟ್ಟು ಬಂದಿದ್ದೀನಿ, ಕಾರ್ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾರ್ ಬಿಟ್ಟು, ಕಾರೋ ಬೈಕೋ ಏನೋ ಬಿಟ್ಬಿಟ್ಟು ಗಾಡಿ ಒಂದು ಬಿಟ್ಬಿಟ್ಟು ನಾವು ಬಂದ್ಬಿಟ್ಟಿದ್ರೆ ಬಿಟ್ಟಿರೋರು. ಅವರು ಹೋಗ್ತಿರ್ಲಿಲ್ವಾ, ಹುಡುಕ್ತಿರ್ಲಿಲ್ವಾ, ತನಿಖೆ ಮಾಡ್ತಿರ್ಲಿಲ್ವಾ? ಯಾಕೆ ಹಿಂಗೆ ನೆಗ್ಲೆಕ್ಟ್ ಮಾಡಿ? ಬಡವ್ರ ಮನೆ ಮಕ್ಕಳು ಅಂದ್ರೆ ಅಷ್ಟೊಂದು ತಾತ್ಸಾರನ ಸರ್? ನಾವೇನು ಮಾಡೋಣ ಸರ್? ಇದ್ದವನೊಬ್ಬ ಮಗ, ವಂಶಕ್ಕೆ ಇದ್ದವನೊಬ್ಬ ಮಗ, ಅವನೇನ ತಪ್ಪು ಮಾಡಿದ್ರು ನಮ್ಗೆ ಇಷ್ಟೊಂದು ಬೇಜಾರಾಯ್ತಿರ್ಲಿಲ್ಲ. ಸುಮ್ಮನೆ ಬರ್ತಿದ್ದವ್ರನ್ನ ಓವರ್ಟೇಕ್ ಮಾಡೋಕೆ ಹೋಗಿ ಗಾಡಿ ಸ್ಪೀಡಲ್ಲಿ ಹೋಗಿ ಇವ್ರು ಹೊಡೆದಿರೋದು. ಇವ್ರಿಗೆ ಅವ್ನು ಸತ್ತೋದ ಅನ್ನೋ ಇದಕ್ಕಿನ್ನ 8 ಮಕ್ಳಿದ್ರು, ಭಯ ಪಟ್ಬಿಟ್ಟ ನನ್ನ ಮಗ ಹೋಗ್ಬಿಟ್ಟಿದ್ದಾನೆ ಅಂತ ಇವ್ರು ಇಷ್ಟೊಂದು ಹೊಟ್ಟೆ ಹುರ್ಕೋತಿದ್ದಾರಲ್ಲ, ಅಲ್ಲಿ ಸತ್ತಿದ್ದೊಂದು ಕುಟುಂಬ ಏನಾಯ್ತು ಅಂತ ಯೋಚನೆ ಮಾಡಿರಲ್ಲ ಸರ್. ನಾನು ಕೇಳಿದೆ ಸರ್, ಆಯಿತು ಸರ್ ನಿನ್ನ ಮಗ ಏನೋ ಹೋಗ್ಬಿಟ್ಟ, ಅವ್ರಿಗೆ ಮಾತ್ರ ಕುಟುಂಬ, ನಮ್ಮದು ಕುಟುಂಬ ಅಲ್ವಾ ಅಂತ ಕೇಳಿದ್ದಕ್ಕೆ ಅವರು, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ನಾನೇನು ಮಾಡಲಿ? ಇವಾಗ ನಮ್ಮ ಅಪ್ಪ ನಮ್ಮಮ್ಮಂಗೆ ದಿಕ್ಕ್ಯಾರು ಸರ್ ಅಂದ್ರೆ ಅದಕ್ಕೆ ನಾನು ನೋಡ್ಕೊಳ್ಳ? ಈ ಥರ ಬೇಜವಾಬ್ದಾರಿ ಥರ ಮಾತು, ಮತ್ತು ಒಂಥರ ತುಂಬ ಬೇಜಾರು. ಕರೆಸಿ ನಾವು ಬರಲ್ಲ ಅಂದ್ರೂ ಬಲವಂತ ಮಾಡಿ ಮನೆ ಹತ್ರ ಕರೆಸಿ ನಮ್ಗೆ ಅವಮಾನ ಮಾಡಿ ಕಳಿಸಿದ್ರು ಸರ್. ನಮ್ಮ ತಮ್ಮನ ಕಳ್ಕೊಂಡಿದ್ದು ನೋವು ಒಂಥರ ಆದರೆ ಸುಮ್ಮನೆ ನಮ್ಮ ಪಾಡಂಗೆ ನಾವಿದ್ದೋ, ನಾವು ಯಾವುದನ್ನು ಕೇಳು ಇರಲಿಲ್ಲ, ಅವ್ರ ಮನೆ ಹತ್ರಕ್ಕೂ ಹೋಗಿರಲಿಲ್ಲ, ನಮ್ಮ ಪಾಡಂಗೆ ನಾವಿದ್ದೋ. ಮೇಲಿಂದ ಪ್ರೆಸರ್ ಕೊಟ್ಟು ಕರ್ಸ್ಕೊಂಡು ಕೊನೆಗೆ ಅಲ್ಲೂ ಅವಮಾನ ಮಾಡಿ ಕಳಿಸಿದ್ರು. ನಂದಿನಿ ಸರ್. ಆಮೇಲೆ ಜನಸಾಮಾನ್ಯರಿಗೆ ಎಷ್ಟು ಖರ್ಚಾಗುತ್ತೆ ಮದುವೆಗೆ ಅಂದರು ಸರ್. ಇವಾಗ ನನ್ನ ಮದುವೆಗೇನೆ ನಾನು 25 ಲಕ್ಷ ಖರ್ಚು ಮಾಡಿದೆ ಸರ್ ಅಂತ ಹೇಳಿದ್ದಕ್ಕೆ ಈ ವಯ್ಯ ಅಷ್ಟೊಂದು ಖರ್ಚು ಮಾಡಿರ್ತಾನ ಅಂತ ಒಂಥರ ಉಡಾಫೇಲ್ ಮಾತಾಡಿದ್ರು ಸರ್. ಇದನ್ನು ತಗೋಬಾ, ಅದಕ್ಕೆ ನಾನೇನು ಮಾಡಲಿ? ಸಾಲ ಇದ್ದರೆ ನಾನೇನು ಮಾಡಲಿ ಸರ್? ನಮ್ಗೆ ಸಾಲ ಇದೆ ಸರ್, ಈ ಥರ ಮಾಡ್ತಿದ್ದ, ಈ ಥರ ಅದಕ್ಕೋಸ್ಕರನೇ ಓವರ್ ಡ್ಯೂಟಿ ಮಾಡ್ತಿದ್ದ, ಕೆಲ್ಸಕ್ಕೆ ಹೋಗಿಲ್ಲ, ನಮ್ಗೆ ಯಾವ ಮಾತು ಅವ್ರು ಕೇಳಿಸ್ಕೊಳ್ಳಿಲ್ಲ ಸರ್. ಆಮೇಲೆ ಬಾಯಿಗೆ ಬಂದಂಗೆ ಅವ್ರು ಸತ್ರು ಇವ್ರು ಸತ್ರು ಅಂತ ಹೋಲಿಕೆ ಮಾಡೋದು. ಆಮೇಲೆ ಇನ್ನೊಂದು ಹೇಳಿದ್ರು ಸರ್, ಬೇರೆ ಯಾರನ್ನ ಹೊಡ್ಕೊಂಡು ಹೋಗ್ಬಿಟ್ಟಿದ್ರೆ ಹಿಂಗೆ ಮಾಡ್ಬಿಡಿವ್ರಾ, ಹಿಂಗೆ ಕೇಳಿವ್ರ ನೀವು, ನನ್ನ ಹತ್ರ ಯಾಕೆ ಇಷ್ಟೊಂದು ಕೇಳ್ತಿದ್ದೀರಾ ಅಂದರು. ಆಮೇಲೆ ತಿರ್ಗಾ ಅದಾದಮೇಲೆ ನಾನು ಮೀಡಿಯಾದಲ್ಲಿ ಹೇಳಿದ್ದೇ ತಪ್ಪಾಯಿತು, ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದೇ ತಪ್ಪಾಯಿತು. ನಾನು ಏನೋ ಹೇಳ್ಬಿಟ್ಟಿದ್ದೀನಿ ಅಂತ ಕೊಡ್ತಿರೋದು ಅಷ್ಟೇ. ಮಗಳು ಮದುವೆಗೆ 2 ಲಕ್ಷ ಕೊಡ್ತೀನಿ, 2 ಲಕ್ಷಕ್ಕೆ ಅತ್ತೆ ಸರ್ ಮದುವೆ ಆಗೋದು, 2 ಲಕ್ಷ ಕೊಡ್ತೀನಿ, ಬೇಕಿದ್ರೆ ಈಸ್ಕೊಳಮ್ಮ, ಇಲ್ಲಾಂದ್ರೆ ಎದ್ದೋಯ್ತಾ ಇರಮ್ಮ ಅಂದರು. ಹಿಂಗೆ ಅಂದರು ಸರ್. ಬೇಕಿದ್ರೆ ತಗೊಳ್ಳಿ 2 ಲಕ್ಷ ಕೊಡ್ತೀನಿ, ಬೇಡ ಅಂದರೆ ಎದ್ದು ಒಯ್ತಾ ಇರ್ರಿ ಅಂದರು. ಈ ಥರ ಶಾಸಕರಾಗಿ ಜನಪ್ರತಿನಿಧಿಯಾಗಿ ನಮ್ಮ ಮಾಗಡಿಯಲ್ಲಿ ಇದ್ಕೊಂಡು ಇವ್ರು ಈ ಥರ ಮಾಡಿ ತಪ್ಪು ಮಾಡಿ ಈ ಥರ ಮಾತಾಡಿದ್ರೆ ನಾವಿವತ್ತು ಮಗನ ಕಳ್ಕೊಂಡಿರೋರು ಎಷ್ಟು ನೋವು ತಿನ್ನಬೇಕು? ಇದಕ್ಕೆಲ್ಲ ಯಾರು ಸರ್ ಪರಿಹಾರ ಕೊಡ್ತಾರೆ? ನಮ್ಮ ನ್ಯಾಯ ಯಾರು ಒದಗಿಸ್ಕೊಡ್ತಾರೆ? ಏನೂ ಕೊಟ್ಟಿಲ್ಲ ಸರ್. ಅಂದ್ರು ಸರ್ ನಮ್ಮ ಗಾಡಿ ಲೈಸೆನ್ಸ್ ಅದೇ, ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಅದೇ, ಕೋರ್ಟಲ್ಲಿ ನೋಡ್ಕೊ ಹೋಗಿ. ಬೇರೆಯವ್ರು ಮಾಡಿದ್ರೆ ಹಿಂಗೆ ಕೇಳ್ತಿದ್ರಾ? ಕೋರ್ಟಲ್ಲಿ ನೋಡ್ಕೊ ಹೋಗಿ. ಮೀಡಿಯಾಗೆಲ್ಲ ಯಾಕೆ ಹೋದ್ರಿ ನೀವು? ಮೀಡಿಯಾದೆಲ್ಲ ಹೋಗೋ ಅಂಥದ್ದು ಏನಿತ್ತು ಅಂತಲೂ ಕೇಳಿದ್ರು. ಮೀಡಿಯಾದಲ್ಲಿ ಬಂದಿದ್ದಕ್ಕೆ ಮೀಡಿಯಾಗೆಲ್ಲ ಹೋಗೋ ಅಂಥದ್ದಿತ್ತ? ನನ್ನ ಮರ್ಯಾದೆ ಹೋಯ್ತು, ನನಗೆ ಎಲ್ಲೆಲ್ಲಿಂದನೋ ಫೋನ್ಗಳು ಬಂದು ನನಗೆ ಅವಮಾನ ಆಯಿತು, ಬೇಜಾರಾಗೋಯ್ತು ಸಖತ್ತು ಅಂದರು. ಅವ್ರಿಗೆ ಮೀಡಿಯಾಗೆ ಹೋಗಿ ಪಬ್ಲಿಕ್ ಆಗಿದ್ದಕ್ಕೆ ಅವ್ರಿಗೆ ಅಷ್ಟು ಬೇಜಾರಾದರೆ ಮಗನ ಕಳ್ಕೊಂಡು ನಮಗೆ ಎಷ್ಟು ಬೇಜಾರಾಗಿರಬೇಕು? ಜನಗಳ ಮುಂದೆ ಇವ್ರು ಹೇಳ್ಕೊತಿರೋದೆಲ್ಲ ಸುಳ್ಳು. ಏನು ಮುಂದೆ ಏನು ಮಾತಾಡ್ತಾರೆ ಅದು ನಿಜ ಅಲ್ಲ, ಹಿಂದೆ ಮಾತಾಡೋದೇ ನಿಜ. ನಮ್ಮ ಹತ್ರ ನಮ್ಮ ಮುಂದೆ ಅವತ್ತು ಮೀಡಿಯಾದಲ್ಲಿ ಮಾತಾಡಿದ್ದೆ ಒಂಥರ, ಇಲ್ಲಿ ನಮ್ಮ ಮುಂದೆ ಮಾತಾಡಿದ್ದೆ ದರ್ಪದಲ್ಲೇ ಮಾತಾಡಿದ್ದವರು. ತುಂಬ ಅವಮಾನ ಮಾಡ್ಕೊಳ್ಸೋರು, ತುಂಬ ಬೇಜಾರಾಯಿತು ಸರ್. ನಮಗೆ ನೀವೇ ನ್ಯಾಯ ಒದಗಿಸ್ಕೊಡ್ಬೇಕು.
ನಿಮ್ನೇ ನಂಬಿದೀವಿ, ನೀವೇ ನ್ಯಾಯ ಅವ್ರು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮಗನ್ಗೆ ನ್ಯಾಯ ಬೇಕು. ನನ್ಗೆ ಅದು ಒಟ್ಟೂರಿಗೆ ಕೊಡಿಸ್ಬೇಡಿ ಅಷ್ಟೇ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ನಾನು ಇನ್ನೇನು ಇಲ್ಲ. ನನ್ನ ಮಗನಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ಕೊತಾವ್ರಲ್ಲ, ಊರು ತುಂಬ ಪ್ರಚಾರ ಮಾಡ್ತಾರಲ್ಲ, ಅದೊಂದು ನಿಲ್ಲಿಸಿ, ನಮ್ಗೆ ದಯವಿಟ್ಟು ನಿಲ್ಲಿಸಿ. ಅದೊಂದೇ ನಾನು ಬೇಡ್ಕೊಳ್ಳೋದು, ಇನ್ನೇನು ಅವ್ರಿಗೆ ದುಡ್ಡು ಬೇರೆ. ನನಗೆ ಹೆಸರು ತುಂಬ ತುಂಬ ಮನೆ ಕುಂತು ಆಗಲ್ಲ ಸರ್. ಬೇರೆದ್ ಏನಾಗಿರ್ಲಿ ಸರ್, ಅಟ್ಲೀಸ್ಟ್ ಒಂದ್ ಮನೆ ಮಗುನ್ ಕಳ್ದೆ, ಒಂದ್ ಮನೆ ಕುಟುಂಬ ದೀಪ ಆರಿಸಿದೀನಿ ಅನ್ನೋ ಪಶ್ಚಾತ್ತಾಪನೂ ಇಲ್ಲ ಸರ್ ಅವರಿಗೆ. ಮಾಡಬಾರ್ದು ಪ್ರಚಾರ ಮಾತ್ರ, ಯಾವ ಮಕ್ಳಿಗೆ ಆಗಲಿ ಮಾಡಬಾರ್ದು. ಕೊಟ್ಟಿದ್ರೆ ಹೇಳ್ಕೊಳ್ಳಿ, ಹಿಂದೆ ಮಾತ್ರ ಅನ್ಯಾಯ ನೋಡ ಅವ್ರಿಗೆ ಇರಿಸ್ಬೇಡಿ ಸರ್, ಅದಂತೂ ಖಚಿತ. ಇನ್ನೇನು ನಾನು ಹೇಳಕ್ಕೆ ಹಾಸ್ಪಿಟಲ್ ಕೊಡಲ್ಲ ಸ್ವಲ್ಪ ಅಷ್ಟೇ ನನ್ನ ಮಾತು. ಒಬ್ಬನೇ ಮಗ. ಈಗ ಈ ಹುಡುಗಿ 25 ಲಕ್ಷ ಮದುವೆ ಮಾಡುವ ಖರ್ಚು ಮಾಡಿ, ಸಾಲ ಮಾಡಿ ಖರ್ಚು ಮಾಡಿದ್ದೀವಿ. ನಮಗೆ ನಾವೇನು ಎಲ್ಲ ಮಡಿಕೊಂಡು ಮಾಡಲಿಲ್ಲ. ಅದರಲ್ಲೂ ಒಂದು ಹೆಚ್ಚು ಕಡಿಮೆ ಒಂದು ಕಾಲು ಭಾಗ ಅವನು ತೀರಿಸಿದ್ದ, ಹಗಲು ರಾತ್ರಿ ದುಡಿಮೆ ಮಾಡೋನು ತೀರಿಸಿದ್ದ. ಇನ್ನೂ ಇತ್ತು, ಇನ್ನೂ ಚಿಕ್ಕ ಹುಡುಗಿ ಮದುವೆ ಮಾಡಬೇಕಂತೆ ಕೊಡ್ತೀನಿ, ಏನೋ ಹಣ ಕೊಡ್ತೀನಿ ಅಂತ ದೊಡ್ಡದಾಗಿ ಹೇಳ್ಬಿಟ್ರು ಪ್ರೆಸ್ನವ್ರ ಕೈಲಿ. ಈಗ ಅವರೆಲ್ಲ ಏನು ತಿಳ್ಕೊಂಡವ್ರೆ ಅಂದರೆ ಏನೋ ಕೊಟ್ಬಿಟ್ಟವ್ರೆ ಅಂತ ಎಲ್ಲ ಇಡೀ ಜನನೇ ಹಂಗಂತದೆ. ನಮ್ಗೆ ಅವ್ರದ್ದು ಒಂದು ಋಣ 5 ರೂಪಾಯಿದು ಒಂದು ಋಣ ಇಲ್ಲ. ಸುಮ್ಮನೆ ನಮ್ಮನ್ನು ಯಾಕೆ ಇಲ್ಲದ್ದು ಸೃಷ್ಟಿ ಮಾಡಿ ನಮ್ಮ ಹೊಟ್ಟೆ ಉರಿತದೆ. ಅದರಲ್ಲೂ ಇನ್ನೂ ಹೊಟ್ಟೆ ಉರಿಸ್ಬೇಕು ಅಂತ ಮಾಡ್ತಾರಲ್ಲ. ಒಬ್ಬ ಮಾಡಿ ಶಾಸಕರಾಗಿ ಮನೆ ಬಾಗಿಲಿಗೆ ಬಂದು ಅವ್ರಿಗೆ ಏನು ಇವ್ರು ಏನಾದರೂ ಎತ್ತಾದ್ರು ಅಂತ ಅವ್ರಿಗೆ ಕೇಳೋಕ್ಕಾಗದ ಮೇಲೆ ಅವ್ರು ನಮ್ಮ ಓಟ್ ಹಾಕಿರೋರಲ್ವಾ ಬಿಡಿ ಹೇಳ್ಕೊಳ್ಳೋಣ. ಅಷ್ಟು ನಾವು ಕೀಳಾಗ್ಬಿಟ್ವ. ನಾವು ರೈತರುಗಳು, ಬಡವರು, ಅವ್ರು ಎಷ್ಟೇ ಆಗಲಿ ದೊಡ್ಡವರು, ಶ್ರೀಮಂತರು, ನಾವು ಬಡವರು. ನಾವು ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ಬೇಕು. ಬಾಯಿ ಮುಚ್ಚಿದ್ರೆ ಮುಚ್ಚಬೇಕು, ಕೂತ್ಕೊಳ್ಳಿದ್ರೆ ಕೂತ್ಕೊಳ್ಬೇಕು, ಎದ್ದೋಳಿದ್ರೆ ಎದ್ದೊಳ್ಬೇಕಾ ಅವ್ರಿಗೆ? ನಾವು ಓಟಾಗಿ ಗೆಲ್ಲಿಸಿ ಅವ್ರು 5 ವರ್ಷ ದರ್ಪ. ನಾವು ರೈತರು, ಇವ್ರಿಗೆ 80 ಕೋಟಿ ಜೀವರಾಶಿ ಸಾಕೋದು ನನ್ನ ಮಕ್ಕಳು. ನಾವು ರೈತರು, ನಮ್ಮನ್ನೇ ಇಷ್ಟು ಅಲ್ಜೋಡಿ ನೋಡ್ಬೇಕಾದ್ರೆ ಅವರು ಇನ್ನೂ ಇಂಥವು ಎಷ್ಟು ಮಾಡ್ಕೊಂಬಂದಿರ್ಬೇಕು ಅವರು ಹೇಳಿ. ಇವತ್ತು ನಮಗೆ ಒಟ್ಟೂರಿಗೆ ಅಲ್ವಾ, ಇನ್ನೂ ಒಬ್ಳು ಮಗಳು ಮದುವೆ ಮಾಡಬೇಕು. ಈಗ ಅವ್ಳ ಗತಿ ಏನು? ಈಗ ನನ್ನ ಹೆಂಡತಿ ನನ್ನ ಗತಿ ಏನು? ಈಗ ಇದೇ ಕೆಲಸ ನಮ್ಮ ಮಕ್ಕಳನ್ನ ಮಾಡಿದರೆ ಅವ್ರು ಬಿಡ್ತಿದ್ರು, ಪೊಲೀಸ್ನವ್ರು ತಾನೇ ಬಿಡ್ತಿದ್ರು. ಇಷ್ಟೊತ್ತಿಗೆ ಎಷ್ಟೆಷ್ಟು ರೋಸೆ ಬುರ್ಸಿ, ಎಷ್ಟು ಜೈಲು ಅಲ್ಲಿ ಇಲ್ಲಿ ಅಲ್ಸಿಟ್ಟವರು. ಇವತ್ತು ಯಾರನ್ನ ಪೊಲೀಸ್ನವರೇ ಆಗಲಿ, ಅವರೇ ಆಗಲಿ, ಬೇರೆಯವರೇ ಆಗಲಿ, ಯಾವ ಪಕ್ಷದವರೇ ಆಗಲಿ, ಇದ್ರದ್ದು ಯಾವುದನ್ನ ಒಂದಿಷ್ಟೇನ ಎತ್ತಾರ? ಯಾರೂ ಎತ್ತಾ ಇಲ್ಲ. ನಮ್ಮ ರೈತರು ಅನ್ನೋದು, ನಾವು ಬಡವರು ಅನ್ನೋದು ಯಾರಿಗೂ ಕಣ್ಣಿಗೆ ಬಿದ್ದಿಲ್ಲ. ಅದರಿಂದ ದಯವಿಟ್ಟು ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ಅವ್ರು ಕೊಟ್ಟಿರೋದನ್ನ ಸುಳ್ಳು ಕೊಟ್ಟಿಲ್ಲ, ಇದು ಅಪಪ್ರಚಾರ, ಇಲ್ಲಿಗೆ ನಿಲ್ಲಿಸಿ. ನೀವು ಕೊಡ್ದಿರೋ ಚಿಂತಿಲ್ಲ, ನಮಗೆ ಭಗವಂತ ಅವನೇ, ಅವ್ರು ಚೆನ್ನಾಗಿ ಬದುಕಿರಲಿ. ಗುಡ್ಡೇಗೌಡ, ನಾವು ರಾಜೇಶನ ತಂದೆ.